ಸಮಾರಂಭದ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸಹೋದರನಾಗಿರ್ತಕ್ಕಂಥ ಆಶೀಶ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿದಂಥ ಗಂಡೋ ಸಾಹೇಬ್ ಅವರು, ದರಾ ಸಾಹೇಬ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಶ್ರೇಷ್ಠ ಮಾತೆಯರಿಂದ, ಸಭೆಯಲ್ಲಿ ಭಾಗವಹಿಸಿದಂಥ ತಾಯಂದಿರೇ ಹಾಗೂ ಎಲ್ಲ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಬಹುಶಃ ನಾನು ನಮ್ಮಂಗ ಕಾರ್ಯಕ್ರಮವನ್ನು ಕೇಳಬೇಕು ಅಂತಲೇ ಬಂದವ ನಾನು. ಆದರೆ ನಮ್ದು ಅಧ್ಯಕ್ಷರು ಇದು ಮಾಡಿದರು, ಬಂದ ಕೂಡಲೇ ಗುರುಗಳು ನೇತಾಜಿ ಅವರ ಕುರಿತು ಒಂದು ಎರಡು ವಿಚಾರಗಳನ್ನು ಮಾತಾಡಲಿ ಅಂತೇಳಿ ಬಹಳ ಒಂದು ಸುಂದರವಾದಂಥ ಅವಕಾಶ. ಮುಂಚೆನೂ ಕೂಡ ಕನಸಿತ್ತು ನಮಗೆ, ಏನೋ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಸಾಮಾನ್ಯನಿಗೆ ಆಗಬೇಕು ಅಂತಕ್ಕಂಥದ್ದು, ಸಾಮಾನ್ಯನಿಗೆ ಪರಿಷತ್ತು ಅಂತಕ್ಕಂಥದ್ದು. ಈ ವೇದಿಕೆ ಮೇಲೆ ಇದ್ದಂಥದ್ದು ಗೋಲ್ಡ್ ಬೈಯವರಾಗಲಿ, GS ಅವರ ಸೂರ್ಯದ್ರ ಪರವಾಗಲಿ, ಪರಿಷತ್ತು ಏನಾಗಬೇಕು ಅಂತಂದ್ರೆ ಪ್ರಾತಿನಿಧಿಕ ಸಂಸ್ಥೆ ಆಗಬೇಕು, ಪ್ರತಿಯೊಬ್ಬರ ಕನ್ನಡಿಗನ ಕಟ್ಟಾಗಬೇಕು ಅಂತಕ್ಕಂಥದ್ದನ್ನು ಬಹಳಷ್ಟು ವಿಚಾರಗಳ ಪ್ರಸ್ತಾಪವನ್ನು ನೋಡಿದೆವು. ಆ ಸುದೈವದೊಳಗೆ ನಮಗೆ ಇವತ್ತಿನ ದಿವಸ ಎರಡು ವಿಚಾರಗಳನ್ನು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನೇತಾಜಿ ಅಂದ್ಕೊಂಡೇ ಎಲ್ಲರಿಗೂ ಕೂಡ ಒಂದು ರೀತಿಯಿಂದ ರೋಮಾಂಚನವೇ. ಒರಿಸ್ಸಾದ ಒಂದು ಘಟಕದಲ್ಲಿ ಜನಿಸಿದಂಥವರು ನೇತಾಜಿಯವರು. ಅವರು ದೊಡ್ಡ ಕುಟುಂಬ, ನೇತಾಜಿಯವರದು ಸಣ್ಣ ಕುಟುಂಬ ಏನಾಗಿರಲಿಲ್ಲ. ಇವರು 9ನೇ ಮಗ, 7 ಜನ ಸಹೋದರರು, 6 ಜನ ಸಹೋದರರು. 9ನೇ ಮಗ ಯಾರು ಅಂತಂದ್ರೆ ನೇತಾಜಿಯವರು. ದೊಡ್ಡ ಕುಟುಂಬದಲ್ಲಿ ಬೆಳೆದಂಥ ನೇತಾಜಿಯವರು ತಂದೆನೂ ಕೂಡ ಸುಸಂಸ್ಕೃತ ಮತ್ತು ಶಿಕ್ಷಣವಂತ ಕುಟುಂಬ. ವಕೀಲ ವೃತ್ತಿಯನ್ನು ಕೂಡ ಇದ್ದಂಥವರ ತಂದೆ ಈ ದೇಶದ ನಾಡು ನುಡಿಯ ಬಗ್ಗೆ ಬಹಳಷ್ಟು ಅಭಿಮಾನ ಕಿಚ್ಚು ಅವರ ಬಾಲ್ಯದಿಂದಲೇ ಬಂದದ್ದು, ಅವರ ಮನೆತನದಿಂದಲೇ ಬಂದದ್ದು. ದೊಡ್ಡ ಕುಟುಂಬ ಆಗಿದ್ದರೂ ಕೂಡ ನೇತಾಜಿಯವರಿಗೆ ಏನಿತ್ತು ಅಂತಂದ್ರೆ ಮುಂಚೆನೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಭಾಳ, ಸ್ವಾಮೀಜಿ ವಿವೇಕಾನಂದರ ಪ್ರಭಾವ ಭಾಳ ಇತ್ತು. ನಾವು ಯಾಕಂದ್ರೆ ನೆನೆಸ್ಬೇಕು ಅಂತಕ್ಕಂಥದ್ದಲ್ಲ. ನಮಗೆ ಕುವೆಂಪು ಅವ್ರು ಹೇಳಿದಂಗೆ ನೆನಪು ಬಾಳಿನ ಬುದ್ಧಿ. ನಾವು ಅದು ಯಾವಾಗ ಬೇಕಾದ್ರೂ ಬಿಟ್ಟು ಊಟ ಮಾಡ್ಬೋದು. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಏನದ ಅಂತಂದ್ರೆ ಸುಭದ್ರವಾದಂಥ ಸುಸಂಸ್ಕೃತವಾದಂಥ ಒಂದು ಸಂಸ್ಕೃತಿ, ಸಂಸ್ಕಾರದ ಒಂದು ಇತಿಹಾಸದ. ಅದಕ್ಕೆ ನಮಗೆ ಕುವೆಂಪು ಅವ್ರು ಏನು ಹೇಳ್ತಾರೆ, ನೆನಪು ಬಾಳಿನ ಬುದ್ಧಿ ಅಂತ ಹೇಳಿದ್ರು. ಆ ಬುದ್ಧಿ ಏನು ಯಾವಾಗಾದ್ರೂ ನಾವು ಕಟ್ಕೊಂಡಿದ್ದರೆ ಯಾವಾಗಾದ್ರೂ ಬಿಟ್ಟು ಊಟ ಮಾಡ್ಬೋದು. ಯಾವಾಗ ನಮಗೆ ಇತ್ತು ಅಂದರೆ ಬಿಟ್ಟು ಊಟ ಮಾಡಬಹುದು ಅಂತಕ್ಕಂಥದ್ದಲ್ಲ ಇದು ಬುದ್ಧಿ. ಇವತ್ತು ನೇತಾಜಿ ಅಂತಕ್ಕಂಥದ್ದು ನಮಗೆ ಬುದ್ಧಿ. ನಾವು ಬದುಕಿನದ್ದಕ್ಕೂ ನಾವು ಬಿಚ್ಚಿ ಊಟ ಮಾಡ್ಬೋದು. ಅಂಥ ವಿಚಾರಗಳನ್ನು ಇಟ್ಕೊಂಡು ಅವರ ಚಿಂತನಾ ಕ್ರಮ ಏನದಲ್ಲ ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ನೇತಾಜಿಯವರ ಚಿಂತನಾ ಕ್ರಮ ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಅದನ್ನು ನೆನೆಸ್ಕೋಬೇಕು ಅಂತಕ್ಕಂಥದ್ದು. ಇವತ್ತಿನ ದಿವಸ ಈ ದೇಶದಲ್ಲಿ ಯಾಕೆ ನೆನೆಸ್ತದೆ ಅಂತಂದ್ರೆ ಇತ್ತು ನಾವು ಒಪ್ಪಂದಿಲ್ಲ. ಗಾಂಧೀಜಿಯವರಾಗಲಿ, ನೇತಾಜಿಯವರಾಗಲಿ ಇಬ್ಬರು ಉದ್ದೇಶವೂ ಒಂದೇ ಆಗಿತ್ತು. ನೇತಾಜಿಯವರಲ್ಲಿ, ಗಾಂಧೀಜಿಯವರಲ್ಲಿ ಭಿನ್ನಾಭಿಪ್ರಾಯಗಳು ಇತ್ತು. ಆದರೆ ಏನಾಗಿತ್ತು ಅಂತಂದ್ರೆ ಉದ್ದೇಶ ಮಾತ್ರ ಒಂದೇ ಆಗಿತ್ತು. ಏನಾಗಿತ್ತು ಅಂದರೆ ಈ ಭಾರತ ಮಾತೆಯನ್ನ ಏನು ಮಾಡಬೇಕು ಅಂತಂದ್ರೆ ಸ್ವತಂತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತು. ಸ್ವತಂತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಕನಸಿತ್ತು. ಅದೇ ಏನಾಗಿತ್ತು ಅಂತಂದ್ರೆ ನೇತಾಜಿಯವರು ಸ್ವಲ್ಪ ಸಡನ್ ಆಗಿ ಶೀಘ್ರವಾಗಿ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥವ್ರು. ಆದರೆ ಗಾಂಧೀಜಿಯವರು ಹಿಂಸೆಯಿಂದ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ, ಅಹಿಂಸಾವಾದಿಗಳಾಗಿರಲ್ಲ ಹೇಳ್ತಾರೆ. ಕೆಲವೊಬ್ಬರು ವಾದ ಮಾಡ್ತಕ್ಕಂಥ ಗಾಂಧೀಜಿಯವ್ರ ಬಗ್ಗೆ, ಇವ್ರ ಬಗ್ಗೆ ಭಿನ್ನಾಭಿಪ್ರಾಯ ಎಲ್ಲಿ ಯಾವ ಉದ್ದೇಶ ನೋಡ್ರಿ ಬಹಳ ಸ್ಪಷ್ಟದ ಇಬ್ಬರಲ್ಲಿನೂ ಕೂಡ. ಗಾಂಧೀಜಿಯವರಲ್ಲಿ ಮತ್ತು ನೇತಾಜಿಯವರಲ್ಲಿ ಉದ್ದೇಶ ಮಾತ್ರ ಏನಂತ ಭಾರತ ಮಾತೆಯನ್ನು ಸ್ವತಂತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಏನಿತ್ತಲ್ಲ ಭಾಳ ಇಬ್ಬರಲ್ಲಿನೂ ಕೂಡ ಭಾಳ ಸ್ಪಷ್ಟ ಆಗಿತ್ತು ಅಂತಕ್ಕಂಥ ಮಾತನ್ನು. ಅವಾಗ ದೊಡ್ಡ ಸಂಘಟನೆ ಮಾಡಬಾರ್ದು, ಯುವಕರನ್ನು ಸಂಘಟನೆ ಮಾಡಿಕೊಂಡು ಈ ದೇಶವನ್ನು ಯಾಕೆ ಮುಕ್ತ ಮಾಡಬಾರ್ದು ಅಂತಕ್ಕಂಥ ಮಾತನ್ನಿತ್ತು. ಇದ್ರೆ ನಮ್ಗೆ ನಮ್ಮ ಕುವೆಂಪು ಅವರು ಹೇಳಿದಾಗ ಅವ್ರು ಏನಿತ್ತು 33 ಕೋಟಿ ಜನ ಸ್ವತಂತ್ರ ಪೂರ್ವದಲ್ಲಿದ್ದಾಗ ಹೇಳ್ತಾರೆ ಅವರು 33 ಕೋಟಿ ಬೈಕ್ಗಳು, ಬಸ್ಸುಗಳು ಹಡಿದತ್ತು ಇತ್ತು 33 ಕೋಟಿ ಸೂಡುಗಳು ಅಂತ ಹೇಳ್ತಾರೆ. ಸೂಡುಗಳು ಅಂದ್ರೆ ಹೆರಿಗೆಗಳು ಅಂತಕ್ಕಂಥ ಮಾತನ್ನು ಏನಾಗ್ಯಾರಪ್ಪ ಅಂದ್ರೆ ಸೂಡುಗಳು ಊರು ಅಂಗವಾಗ್ಯಾರ ಅಂತಕ್ಕಂಥ ಮಾತನ್ನ ಅಭಿಪ್ರಾಯ ಬರ್ತಿದೆ. ಹಂಗಾಗ್ಬಾರ್ದು. ನೇತಾಜಿಯವ್ರು ಏನಾಗಿದ್ರು ಅಂದ್ರೆ ಶೀಘ್ರವಾಗಿ ನಮ್ಗೆ ಸ್ವತಂತ್ರ ಸಿಗ್ಬೇಕಾದ್ರೆ ನಾವು ಏನಾಗಬೇಕು ಅಂತಂದ್ರೆ ವೀರರಾಗಬೇಕು, ಶೂರರಾಗಬೇಕು, ಏನಾಗ್ತದೆ ಗೊತ್ತಾಗಬೇಕು. ದೇಶದ ಚಿಂತನಾ ಕ್ರಮದ ಬಗ್ಗೆ ಗೊತ್ತಾಗಬೇಕು. ನೇತಾಜಿಯವರು ದೇಶದ ಚಿಂತನಾ ಕ್ರಮ ಹೇಗಿತ್ತು ಅಂತಂದ್ರೆ ಶೀಘ್ರವಾಗಿ ಆಗಬೇಕು. ಯುವಕರ ಕನಸುಗಳು ಏನಾಗಬೇಕಪ್ಪ ಅಂತಂದ್ರೆ ಸ್ವಚ್ಛಂದವಾಗಿ ಆಗಬೇಕು. ನೇತಾಜಿಯವರು ಒಂದು ಕಡೆ ಹೇಳ್ತಾರೆ, ಅವರು ಯುವಕರ ಕನಸುಗಳು ಕಣ್ಣು ಕುಸಿಕೆಯಲ್ಲೇ
ಬ್ರಿಟಿಷರು ಇಲ್ಲಿ ಬಂದಂತ ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದಿದ್ರು ಅವರು. ಬೆರಳೆಣಿಕೆ ಜನ ಬಂದಂತ ಜನನ ನಮ್ಮನ್ನೇ ಇಟ್ಕೊಂಡು ನಮಗೆ ಏನ್ ಮಾಡ್ತಿದ್ರು ಅಂದ್ರೆ ಆಳ್ತಕ್ಕಂಥದ್ದನ್ನು ಮಾಡ್ತಿದ್ರಲ್ಲ, ಇದನ್ನ ಇವರು ಪ್ರಬಲವಾಗಿ ಓಡಿಸಿಕೊಂಡ ಶಕ್ತಿ ಆಗಬೇಕಂದ್ರೆ ನೇತಾಜಿಗಳ ಅಂತಕ್ಕಂಥದ್ದು. ಮತ್ತು ಈ ಸ್ವಾತಂತ್ರ್ಯದ ಕಿಡಿ ಅಂತಕ್ಕಂಥ ಮಾತಾಡಿ ನಾನು ಹೇಳಿದ್ನಲ್ಲ, ಸ್ವತಂತ್ರದ ಸಲುವಾಗಿಯೂ ಕೂಡ ಅವರು ಸ್ವರಾಜ್ಯ ಅಂತಕ್ಕಂಥ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ರು ನೇತಾಜಿಯವರು. ಅವರ ಎಷ್ಟು ವಿರೋಧ ಇತ್ತು ಅಂತಂದ್ರೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಅಗ್ರಗಣ್ಯರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು ತುಂಬಾ ಮಾರ್ಮಿಕವಾಗಿ ಮಾತನಾಡಿರುವಂತಹ ಶ್ರೀಯುತ ಎಸ್.ಆರ್. ಹೆಗ್ಡೆ ಪ್ರಾಚಾರ್ಯರು ಮತ್ತೆ ಇಂದು ಭಾರತೀಯರಿಗೆ ಪರಾಕ್ರಮ ದಿನ. ಅದಕ್ಕೆಂದೇ ಭಾರತ ದೇಶ ಕರ್ನಾಟಕ ಸರ್ಕಾರ ಪರಾಕ್ರಮ ದಿನವನ್ನು ಆಚರಿಸ್ತಾ ಇದೆ. ದೇಶದ ನೆಚ್ಚಿನ ಯುವಕರ ಕಣ್ಮಣಿಯಾಗಿರುವಂತಹ ರಾಷ್ಟ್ರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇಂಡಿ ತಾಲೂಕಿನ ತಡವಲ್ಗ ಹಿರೇಮಠದ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿಗಳಿಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತಹ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿಗಳಿಗೆ ಮಾನ್ಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿದಂತ ಹಾಗೂ ಸನ್ಮಾನ ಮಾಡಿದಂತ ಮಾನವೀಯರಿಗೆ ಧನ್ಯವಾದಗಳು. ಮೊದಲೇ ತುಂಬಾ ಬಿಡುವಿಲ್ಲದ ಕೆಲಸದ ಮಧ್ಯೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ ಒಂದು ಗಂಟೆ ನಿಮ್ಮ ಕಾರ್ಯಕ್ರಮದಲ್ಲಿ ಕೂಡ್ತೀನಿ ಅಂತ ಹೇಳಿ ನಮಗೆಲ್ಲ ಮಾತು ಕೊಟ್ಟು ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಸೀನರಾಗಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಹೌದು, ಇವತ್ತೆಲ್ಲ ತಾವೆಲ್ಲ ದಿನಪತ್ರಿಕೆ ನೋಡಿರ್ಬೋದು. ಎಲ್ಲಾ ದಿನಪತ್ರಿಕೆಗಳಲ್ಲಿ ಮೇತ್ರಿ ಸರ್ ಅವ್ರ ಫೋಟೋ ಇದೆ. ಅದಕ್ಕೆ ನಾವು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಇದು ನಮ್ಮ ಸಂಕಲ್ಪ. ಅದಕ್ಕಾಗಿ ಹುಡುಕಾಡಿ ಯಾರೂ ಎಲ್ಲೂ ಇದಾಗಬಾರ್ದು, ಇಂಥವರಿಗೆ ಎಷ್ಟು ಮುಂದೆ ಆಗಬಾರ್ದು. ಆ ರೀತಿಯಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಾವೆ. ಧನ್ಯವಾದಗಳು ಮೇಡಮ್. ಅದೇ ರೀತಿಯಾಗಿ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತ ಹಲವಾರು ಹೋರಾಟಗಳಲ್ಲಿ ಧನ್ಯವಾದಗಳು. ಎಲ್ಲರೂ ಎದುರು ನೇತಾಜಿ ಅವರಿಗೆ स्वामी विवेकानंद
ಸರ್, ಇನ್ನೊಂದ್ ಸ್ವಲ್ಪ ಯಾರು ನೋಡ್ಬಾರ್ದು, ಸೀದಾ ಸಾಹೇಬ್ರು ಬೇಕಾದ್ರೆ. ಸ್ವಲ್ಪ ಈ ಕಡೆ ಸಾಹೇಬ್ರು ಈ ಕಡೆ ಸ್ವಲ್ಪ ಕೈಯಾಗಿ ಇಟ್ಬಿಡಿ. ಸುಭಾಷ್ ಚಂದ್ರ ಬೋಸ್ ರವರ ಜಯಂತ್ಯೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ವೇದಮೂರ್ತಿ ಶಿವಾನಂದ ಶಾಸ್ತ್ರಿ ಹಿರೇಮಠರವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತಹ ಶ್ರೀ ವಾಲಿಕರ್ ಇಂಡಿ ತಾಲೂಕಿನಲ್ಲಿ ಒಂದು ಜ್ಯೋತಿರ್ಲಿಂಗ ಎನ್ನುವಂಥ ಸಿಪಿಐ ಕಾರ್ಯಕ್ರಮದಲ್ಲಿ ನಾವು ಅವರು ಅಧ್ಯಕ್ಷರು ವಾಲಿಕರ್ ಅವರು ನಾವು ಬಹಳ ಅದು ರಾತ್ರಿವರೆಗೆ ಆಯಿತು ಕಾರ್ಯಕ್ರಮ, ಚಿಂತನ ಮಂಥನ ಕಾರ್ಯಕ್ರಮವರೆಗೆ ನಮ್ಮ ಪ್ರೊಫೆಸರ್ ಸಂಗಮೇಶ್ ಸರ್ ಅವರು ಇದ್ದಂತೆ ನಾನು ಅವಾಗ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದೆ, ಬರಬೇಕು ಅಂತೇಳಿ ಅವರು ಭಾಳ ಆತ್ಮೀಯವಾಗಿ ಬರಲಿಲ್ಲ, ಕೂಡಿದ್ದೀವಿ ಭಾಳ ಸಂತೋಷವಾಗಿ. ಅಲ್ಲಿ ಅವರಿಗೆ ನೋಡಿದಾಗ ನಾನು ಭಾಳ ಅವರಿಗೆ ಅವರು ಭಾಳ ಆಕರ್ಷಿತರಾದರು. ನಾವು ಅಂತಂದರೆ ಅವರ ಮಾತುಗಳು, ವಿಚಾರಗಳು, ಅಲ್ಲಿ ಮಾತಾಡಿದ ಅವರು ಅರ್ಪಿಸುವಂಥ ಮಾನವ ಹಕ್ಕುಗಳ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿ ಅವರು ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಭಾಳ ಸಂತೋಷ ಆಯಿತು. ತದನಂತರದಲ್ಲಿ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಯ್ಕೆಯಾದಂಥ ತುಂಬ ಸಂತೋಷ ಆಯಿತು. ನನ್ನ ಆತ್ಮೀಯ ಸ್ನೇಹಿತರ ಹತ್ರ ಎಚ್ ಸಿ ಬೋತೆ ಅವರು ಬಂದಾಗ ನಾನು ಅವಾಗ ಬರಬೇಕಾಗಿತ್ತು, ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಎಚ್ ಸಿ ಬೋತೆ ಅವರು ಬಂದು, ಇಲ್ಲ ನಾನು ಇವತ್ತು ಸರ್ ಅವರಿಗೆ ಸನ್ಮಾನವನ್ನು ಮಾಡಬೇಕು, ವಿಷಯ ಹೇಳಬೇಕು ಅಂತೇಳಿ ಆವಾಗ ಅವರು ಗುಲ್ಬರ್ಗದಿಂದ ಬಂದಾಗ ಇಲ್ಲಿ ಮಾಡಿದರು. ನಾನು ಬಾಗಲಕೋಟೆ ಬರ್ತೀನಿ ಸರ್ ಅಂತೇಳಿ ನನಗೆ ಬೇರೆ ಒಂದು ಮೀಟಿಂಗ್ ಬಂದಾಗ ನನಗೆ ತಪ್ಪಿಸ್ಕೊಂಡಿದ್ದೆ. ಇವತ್ತು ಈ ಬಂದಿದ್ದೆ, ನಾನು ಬಿಜಾಪುರ ಬಂದಿದ್ದೆ. ಇಲ್ಲ ಸರ್ ಇರ್ತಾರೆ ಕೇಳೋಣ ಅಂತಂದಾಗ ಇಲ್ಲೇ ಇದ್ದೀನಿ, ಒಂದು 5 ನಿಮಿಷ ಅವಕಾಶ ಕೊಡಿ ಸರ್, ತಮ್ಮೊಂದು ಸನ್ಮಾನ ಮಾಡಿ ಒಂದು ಶಾಲ್ ಹೊರಿಸಿ ನಾನು ಒಂದು ಸಂತೋಷವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಪ್ರೀತಿ ವಿಶ್ವಾಸವಿದೆ. ಬನ್ರಿ ಸರ್ ಅಂತ ನೋಡಿ, ಬಸವಣ್ಣವರು ಹೇಳ್ತಾರೆ, ಎಮ್ಮವರು ಬೆಸಗೊಂಡರೆ ಅದೇ ಶುಭಗಳಿಗೆ ಒಯ್ಯ ಅಂತೇಳಿ. ನಾವೆಲ್ಲ ಇದು ಕೂಡ್ತಾ ಇದ್ದೀವಲ್ಲ ಶುಭಗಳಿಗೆ, ಇದಕ್ಕಿಂತ ಕೆಡಕು ಕಾಲಂತೂ ಇಲ್ಲೇ ಇಲ್ಲ, ಎಲ್ಲ ಪ್ರತಿ ಕ್ಷಣವೂ ಶುಭಗಳಿಗೆ. ಅದು ಇನ್ನೂ ಕುವೆಂಪುರವರು ಇನ್ನೂ ಮುಂದೆ ಹೋಗಿ ಹೇಳ್ತಾರೆ, ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯಮಾನ. ಈ ಜಗತ್ತ ಆನಂದಮಯವಾಗಿದೆ. ಅದು ದುಃಖ ಕೆಟ್ಟ ಆಗಿತ್ತು ಅಂತಂದ್ರೆ, ಅದು ದುಃಖ ಆಗಿತ್ತಂದ್ರೆ ನಮ್ಮ ಆಸೆಗಳೇ ಅದಕ್ಕೆ ಕಾರಣ ಅನ್ನುವಂಥದ್ದು ಬುದ್ಧರ ಮಾತನ್ನು ನೆನಪು ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಆನಂದಮಯ ಈ ಜಗ ಹೃದಯದಲ್ಲಿ ನಮ್ಗೆ ಏನಾದ್ರೆ ಕಷ್ಟ ನೋವುಗಳಾಗಿದ್ದರೆ ನಾವೇ ತೋಡ್ಕೊಂಡಂಗೆ ಆಗಿರ್ತದೆ ವಿನ ಇಂಥ ಒಂದು ಆನಂದಮಯ ಸಂದರ್ಭದಲ್ಲಿ ನಮ್ಗೆ ಹೇಗೆ ಪ್ರೊಫೆಸರ್ ಸಂಗಮೇಶ್ ಮೈತ್ರಿ ಅವರು ಕೂಡ ಡಾಕ್ಟರ್ ಆನಂದ್ ಕುಲಕರ್ಣಿಯವರ ಅನುಪಸ್ಥಿತಿಯಲ್ಲಿ ಒಂದು ವೇದಿಕೆ ನಡೆದುಕೊಂಡು ಉಪನ್ಯಾಸವನ್ನು ಕೊಟ್ಟಂಥವರು ಆ ಒಳ್ಳೆಯ ಮಾತುಗಳನ್ನು ಹೇಳಿದ್ರು. ಒಳ್ಳೆ ಸುಭಾಷ್ ಚಂದ್ರ ಅವರ ಒಂದು ಇತಿಹಾಸವನ್ನು ಸಂಕ್ಷಿಪ್ತದಲ್ಲಿ ತಮ್ಮ ಮುಂದೆ ಎತ್ತಬೇಕಾದ್ರು. ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಆನಂತರ ದೇವಾನಂದ ಬಿರಾದರ್ ಅವರು, ನಾನು ಅಸಿಸ್ಟೆಂಟ್ ಕಮಿಷನರ್ ಅವರು ನಾವು ಕೂಡಿ ಕೆಲಸ ಮಾಡಿದ್ದೀವಿ, ಭಾಳ ಸಂತೋಷ. ಗಂಗಾಧರ್ ಅವರ ಡಿಸ್ಟಿಕ್ ಆಫೀಸರ್ ಡಿವಿಷನ್ ಕಂಟ್ರೋಲರ್ ಕೂಡ ಅವರು ನಾವು ಭಾಳಷ್ಟು ಇಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಬೇರೆ ಬೇರೆ ತಾಲೂಕುಗಳ ಘಟಕಗಳಲ್ಲಿ ಲ್ಯಾಂಡ್ ಬೇಕಾದಾಗ ನಾವೆಲ್ಲ ಕೂಡ್ಕೊಂಡು ವಿಸಿಟ್ ಮಾಡಿ ಅಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಎಲ್ಲ ತಾಲೂಕುಗಳಲ್ಲಿ ಅವರ ಏನು ಬಸ್ ದೀಪಗಳ ನಿರ್ಮಾಣಕ್ಕಾಗಿ ಒಂದು ಆತ್ಮೀಯರು ಯಾವಾಗಲೂ ಒಂದು ಫೋನ್ ಮಾಡಿದ್ರು ಕೂಡ ಇದೆ ನಮಗೆ ಆ್ಯಂಕರಿಂಗ್ ಮಾಡ್ತಾ ಹೇಳಿದ್ರು ನಮ್ಮ ಸಹೋದರರು, ಭಾಳ ಮೃದು ಸ್ವಭಾವದವರು. ಹೇಗೆ ಫೋನ್ ಮಾಡಿದ ತಕ್ಷಣ ಬರೀ ಸರ್ ನಾವು ಎಲ್ಲಿದ್ರೆ ಬನ್ರಿ ಅಲ್ಲಿ ನೋಡೋಣ, ಯಾವುದೋ ಸೈಡ್ಗೆ ಏನು ಸರ್ ನಾನು ಬಂದ್ಬಿಡ್ತೀನಿ ಅಂತ ಬಂದ್ಬಿಡ್ತಾ ಇದ್ರು. ಹೀಗೆ ನಾವು ಅವರ ಒಡನಾಟ ಇವತ್ತು ನಾವು ವೇದಿಕೆ ಹಂಚ್ಕೊಂಡಿದ್ದೀವಿ, ಭಾಳ ಸಂತೋಷಿಸ್ತಾ ಇದ್ದೇವೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ನಮ್ಮ ನಾಯಕರವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸದಸ್ಯರಾದಂತಹ ಗೌರವಾನ್ವಿತರಾದಂತಹ ಮೊಹಮ್ಮದ್ ಹುಸೇನ್ ಬಾಗಾಯತ್ರವರೇ, ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾದಂತಹ ಶ್ರೀಮತಿ ಶೈಲಜಾ ಟೋಡೇಕರ್ ಅವರೇ. ನೋಡಿ, ಮಾನವ ಹಕ್ಕುಗಳು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಿಷ್ಕೃತ ಹಿತಕಾರಣಿ ಸಭಾ ಏನು ಪ್ರಾರಂಭಿಸ್ತಾರೆ ಅಂತಂದ್ರೆ ಮಾನವ ಹಕ್ಕುಗಳ ಸ್ಥಾಪನೆ ದಿನ ಮಾರ್ಚ್ 20, 1924ರಂದು ಆ ಶಿಕ್ಷಣ ಹೋರಾಟ ಸಂಘಟನೆ ಇದು ಇತಿಹಾಸದಲ್ಲಿ ಮಾನವ ಹಕ್ಕುಗಳ ಸ್ಥಾಪನೆಯ ದಿನ. ಹಿಂದೂ ಕೋಡ್ ಬಿಲ್ ಮೂಲಕ ನಾವು 5,000 ವರ್ಷಗಳಿಂದ ಹೆಣ್ಮಕ್ಳನ್ನ ತಾಯಂದಿರನ್ನ ನಾವು ಲಕ್ಷ್ಮಿ ಅಂತೇಳಿ ಪೂಜೆ ಮಾಡಿದ್ದೇವೆ ವಿನಃ ಅವರಿಗೆ ಆಸ್ತಿ ಹಕ್ಕನ್ನು ಕೊಟ್ಟಿರಲಿಲ್ಲ. ನಾವು ಸರಸ್ವತಿ ಅಂತೇಳಿ ಪೂಜೆ ಮಾಡಿದ್ದೇವೆ ವಿನಃ ಶಾಲೆ ಕಳಿಸಲಿಲ್ಲ. ಎಲ್ಲೋ ಮಂಡೋದ್ರಿ ತಾರ ಅವ್ರ ಹೆಸರುಗಳು ರಾಜ್ಯ ಮಂತ್ರಿಗಳ ಹೆಣ್ಮಕ್ಳು ಓದ್ಕೊಂಡಿದ್ರು. ಹಾಗೆ ಇದು ಅಬಲೆ ನಾವು ಶಕ್ತಿ ದೇವತೆ ಅಂತ ಹೇಳಿ ಪೂಜೆ ಮಾಡಿ ಅಬಲೆಯನ್ನಾಗಿಸಿದೀವಿ. ಇದನ್ನ ಹಿಂದೂ ಕೋಡ್ ಬಿಲ್ ಮೂಲಕ ಅವರಿಗೆ ಸಮಾನತೆಯನ್ನು ತಂದುಕೊಟ್ರು.
ಈ ಸಮಾನ ವೇತನವನ್ನು 1942ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕ ಮಂತ್ರಿಗಳಿದ್ದಾಗೆ ವೇತನ ಸಹಿತ ಹೆರಿಗೆ ಪತ್ತೆಯನ್ನು ಕೊಟ್ಟರು. ಸಮಾನ ವೇತನವನ್ನು ಕೊಡಬೇಕು ಹೆಣ್ಮಕ್ಳು. ಈ ದೇಶದಲ್ಲಿ ಹೆಣ್ಮಕ್ಕಳನ್ನು ಗೌರವಿಸಿದ್ದಾದಲ್ಲಿ ಈ ದೇಶದ ಭವಿಷ್ಯ ಮತ್ತು ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು ಮಾತಾಡಿದರು. ಅವರಿಗೆ ಆ ತಂದೆಯ ಆಸ್ತಿಯಲ್ಲಿ ಹಕ್ಕು ಪಾಲನೆ ಕೊಡುವಂಥದ್ದು ಹಿಂದೂ ಕೊಡೋದು ಬೇಡ. ಅದು ಪಾಸ್ ಆಗದೆ ಇದ್ದಾಗ ಹೊರಟು ರಾಜೀನಾಮೆ ಕೊಟ್ಬಿಡ್ರಿ. ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ತಾಯಂದ್ರಿಗಾಗಿ ಹೋರಾಟ ಮಾಡಿ ಮದುವೆ ಸ್ವಾತಂತ್ರ್ಯ ಹಕ್ಕು, ಆಸ್ತಿ ಹಕ್ಕು ಮತ್ತೆ ಅವರಿಗೆ ಇಚ್ಛಾ ಹಕ್ಕುಗಳನ್ನು ಕೊಟ್ಟಂತ ಅಲ್ಲಿ ಬಿಲ್ ಪಾಸ್ ಆಗದೆ ಇದ್ದಾಗ ಹೊರಗೆ ಬರ್ತಾರೆ, ಅವರು ರಾಜೀನಾಮೆ ಕೊಟ್ಟು ಬರ್ತಾರೆ. ಇವತ್ತು ಎಲ್ಲರೂ ಇವತ್ತು ಸರಿ ಸಮಾನವಾಗಿ ವೇದಿಕೆಯನ್ನು ಹಂಚಿಕೊಂಡು ಹೋರಾಟಗಾರ್ತಿ ಆಗ್ತಾ ಇದ್ದಿರಲ್ಲ ಸ್ಥಾನವನ್ನು ತುಂಬ ಹೆಮ್ಮೆ ಆಗ್ತದೆ. ಅಲ್ಲಿಂದ ನಾವು ಇತಿಹಾಸ ಅದಕ್ಕಾಗಿ ನಾನು ಅಂಬೇಡ್ಕರ್ ಭಾರತದಲ್ಲಿ ಹಿಂದೂ ಕೊಡು ಬಿಲ್ ಓದಿದೆ. ಅದನ್ನು ನೋಡಿ ಅದನ್ನು ಆ ಪಾಠವನ್ನು ಎಲ್ಲ ತಾಯಿಂದ್ರು ಓದಬೇಕು ಅನ್ನುವಂಥದ್ದು ನಮ್ಮದು ಇಷ್ಟ. ಹೀಗಾಗಿ 125ನೇ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಮಡವಲಯದ ಶಿವಾನಂದ ಶಾಸ್ತ್ರಿ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾಲೀಕರ್ ಸರ್ ಅವರೇ, ನಮ್ಮ ಬೆಳ್ಳೂರು ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ರಂಗಾತಿ ಗಣ್ಯರೇ, ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದತ್ತ ಸಂಬಂಧವೇ ಅಂದಾಗ ಈ KSRTC ಅವರಿಗೆ ಈ ಕಸಪಗೆ ಏನು ಸಂಬಂಧ ಅಂತ ಬಸ್ ಓಡಿಸೋದ್ಬಿಟ್ಟು ಇಲ್ಲಿ ಯಾಕೆ ಬಂದರು ಇವರು ಅನ್ಬೋದು. ನಮ್ಮಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಕನ್ನಡ ಕ್ರಿಯಾ ಸಮಿತಿ ಇದೆ, ಭಾಳ ಆಕ್ಟಿವ್ ಆಗಿದೆ. KSRTCಯಲ್ಲಿ ಬರೀ ಬಸ್ ಓಡಿಸೋದು, ಟಿಕೆಟ್ ಇರೋದು, ಬಸ್ ರಿಪೇರಿ ಮಾಡೋದಂದ್ರೆ ಅಲ್ಲ, ನಾವು ಕನ್ನಡಕ್ಕಾಗಿ ಭಾಳಷ್ಟು ಕೆಲಸ ನಮ್ಮ ಕಾರ್ಮಿಕ ಎಲ್ಲರೂ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ KSRTC ಗುರುತಿಸಿ ನಮ್ಗೆ ಇಲ್ಲಿ ಕರೆಸಿರಿ ಅಂದ್ರೆ ನಮ್ಗೆ ಭಾಳ ಹೆಮ್ಮೆ ಆಯಿತು. ನನಗೆ ಗೊತ್ತಿಲ್ಲ ಅಂದಾಗ ನಮ್ಮ ಗೌಡರು ಬಂದಾರೆ, ಬಿರೋದರ್ GM ಬಿರೋದವರು, ಇನ್ನೊಬ್ಬರು ನಮ್ಮ ಚಾಲಕರು ಬರೋದಾರೆ. ಅಂದ್ರೆ ಅವರು ಆಕ್ಟಿವ್ ಆಗಿ ಇಂಥ ಕಾರ್ಯಕ್ರಮ ಬರ್ತಾರೆ ಅಂದ್ರೆ ನಮಗದು ಹೆಮ್ಮೆ. ನಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿಲ್ಲ ಅಂತಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ಪುಸ್ತಕಗಳನ್ನು ಬರೀತಾರೆ, ಹಾಡ ಆಡ್ತಾರೆ, ಎಲ್ಲ ಕ್ಷೇತ್ರಗಳಿಗೆ ಕೆಲಸ ಮಾಡೋರಿದ್ದಾರೆ. ಅವರನ್ನು ಗುರುತಿಸಿ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮನ್ನು ಸ್ವಲ್ಪ ನೀವು ನಿಮ್ಮ ಇದ್ರಾಗ ತಗೊಂಡ್ರೆ ನಾವು ಎಲ್ಲೇ ಒಂದು ಕಡೆ KSRTC ಅಂದರೆ ಒಂದು ಕಡೆ ಎಲ್ಲೇ ಇದ್ರಾಗ ಬಿಟ್ಟಂಗೆ. ದಯವಿಟ್ಟು ನಮ್ಮದೊಂದು ರಿಕ್ವೆಸ್ಟ್, ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಗುರುತಿಸ್ರಿ. ನಮ್ಮಲ್ಲಿ ಕಲಾಕಾರ ಅದಾರೆ, ಹಾಡುಗಾರ ಅದಾರೆ, ಆಮೇಲೆ ಚಿತ್ರಕಲೆ ಬಿಡಿಸೋರು ಅದಾರೆ, ಅವ್ರನ್ನ ಗುರುತಿಸಿ ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ ಅಂದರೆ ನಮ್ಮದು ಮುಂದಕ್ಕೆ ಬರ್ತೈತಿ ಸಂಸ್ಥೆ ಅನ್ನೋದು ನಮ್ಮದು ಕಳಕಳಿ ರಿಕ್ವೆಸ್ಟ್. ಇನ್ನೊಂದು, ನಾವು ಎಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ದೊಡ್ಡ ದೊಡ್ಡ ಫೋಟೋಗಳನ್ನು ನಾವು ಬಸ್ ಸ್ಟ್ಯಾಂಡ್ ಹಾಕಿದ್ದೀವಿ. ಅಂದರೆ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಈ ಥರ ಕೊಡುಗೆ ಕೊಡ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಬರುವಂಥ ಪ್ರತಿಯೊಬ್ಬರು ಆ ಫೋಟೋಗಳನ್ನು ನೋಡ್ತಾರೆ, ಅವ್ರ ಬಗ್ಗೆ ತಿಳ್ಕೊತಾರೆ. ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಲೈಬ್ರರಿ ಮಾಡಿದ್ದೀವಿ. ದಯವಿಟ್ಟು ಅದು ಪ್ರಚಾರ ಇಲ್ಲ, ಭಾಳಷ್ಟು ಜನ ಗೊತ್ತಿಲ್ಲ. ಲೈಬ್ರರಿ ಇದ್ದಾವೆ, ಬುಕ್ಸ್ ಇದ್ದಾವೆ, ಅದು ಯೂಸ್ ಮಾಡ್ತಾ ಇಲ್ಲ. ಇವಾಗಿನ ಕಾಲದಾಗ ಯಾರು ಬುಕ್ಸ್ ಓದ್ತಾ ಇಲ್ಲ, ಎಲ್ಲರೂ ವಾಟ್ಸಪ್ಪು ಮೊಬೈಲ್ದಾಗೆ ಇರ್ತಾರೆ. ಅದಕ್ಕೆ ಯಾರಾದರೂ ಸ್ವಲ್ಪ ಬಸ್ ಸ್ಟ್ಯಾಂಡ್ ಓದೋಕ್ಕೆ ಟೈಮ್ ಇತ್ತು ಅಂದರೆ, ನಿಮ್ಮ ಬಸ್ ಬರೋದು ಲೇಟ್ ಇತ್ತು ಅಂದರೆ ಆ ಬುಕ್ಸನ್ನು ಓದಿ ದಯವಿಟ್ಟು. ನೇತಾಜಿಯವರು ಅವರು ಯಾವಾಗಲೂ ಸ್ಪೀಡಾಗಿ ಅಂದರೆ ನಮ್ಮನ್ನು ಒಂದು ಹನಿ ರಕ್ತ ಕೊಡಿ, ನಾವು ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಆ ಯುವ ನಾಯಕರಿಗೆ ನಿದ್ದೆಗೆಡಿಸಿದ ಬಹುದೊಡ್ಡ ಬಲು ವೀರ. ಆ ವೀರನನ್ನು ಕಳ್ಕೊಂಡು ಯಾವ ರೀತಿ ಕಳ್ಕೊಂಡೇವತ್ತಂದ್ರೆ ಅವರಿಗೆ ಅವರು ತೀರ್ಕೊಂಡಾನ ಅನ್ನೋ ಸ್ಥಿತಿ ಸಹಿತ ಯಾರಿಗೂ ಗೊತ್ತಾಗಲಿಲ್ಲ. ಈಗಿನವರೆಗೂ ಕೂಡ ಸಂಶಯಾಸ್ಪದವಾಗಿಯೇ ಉಳಿದಿದೆ. ಯಾಕಂದ್ರೆ ಅಂಥ ವೀರರು ನಮ್ಮ ದೇಶದಲ್ಲಿ ಹುಟ್ಟಿದಾರತ್ತಂದ್ರೆ ನಾವೆಲ್ಲರೂ ಪುಣ್ಯರು. ನಾವು ಒಬ್ಬರು ಟೀಚರಾಗಿ, ನಾವು ಟೀಚರ್ ಡಿಪಾರ್ಟ್ಮೆಂಟ್, ನಾವು ಒಂದು ಸಂಚನಾಳ್ PH ಶಾಲೆಯ ಮುಖ್ಯ ಗುರುಮಾತೆ ಹಾಗೂ
ನಾವು ಸಾವಿತ್ರಿಬಾ ಫುಲೆ ಸಂಘದ ಬಿಜಾಪುರ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ರಾಷ್ಟ್ರೀಯ ನಾಯಕರ ಹಲವಾರು ನಾಯಕರ ಅವರ ಪುಣ್ಯ ಸ್ಮರಣೆ ಅಥವಾ ಅವರ ಜನ್ಮೋತ್ಸವ ದಿನದಂದು ಅವರ ನೆನಪುಗಳೊಂದಿಗೆ ನಾವು ಮಕ್ಕಳನ್ನು ಇನ್ನು ಮುಂದಿನ ದಿನಮಾನದಲ್ಲಿ ದೇಶದ ಭವಿಷ್ಯ ಕಟ್ಟುವ ನಾಯಕರನ್ನಾಗಿ ಅವರ ಕೆಲವೊಂದು ವಿಷಯಗಳನ್ನು ಪ್ರತಿನಿತ್ಯನೂ ಕೂಡ ಹೇಳ್ತಾ ಹೋಗೋಣ. ಅವರ ಚರಿತ್ರೆಯ ಕೆಲವೊಂದು ಅಂಶಗಳನ್ನು ನಾವು ದಿನನಿತ್ಯದಲ್ಲಿ ನಮ್ಮ ಉಪಯೋಗದಲ್ಲಿ ತರೋಣ ಅಂತ ಹೇಳ್ತಾ ಅಂಥ ನಾಯಕರ ಗುಣಗಳನ್ನು ನಾವು ಕೊಂಡಾಡಿ ಈಗಲೇ ಹೇಳಿ ಇಲ್ಲೇ ಬಿಟ್ಟು ಹೋಗುವುದನ್ನು ಬಿಟ್ಟು ನಾವು ಪ್ರತಿಯೊಂದು ಮಗುವಿನ ಮನ ಮುಟ್ಟುವಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಹರಿದು ಹಂಚ್ತೇವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ನಮ್ಮನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸನ್ಮಾನ್ಯ ಅಧ್ಯಕ್ಷರು ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನಮಗೆ ವೇದಿಕೆ ಹಂಚಿಕೊಂಡು ನಮ್ಮ ಮಹಿಳಾ ಮಣಿಗಳಿಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ವೇದಿಕೆಯನ್ನು ಕೊಟ್ಟು ನಮ್ಮನ್ನು ಗುರುತಿಸಿದ್ದಕ್ಕೆ ಅವರಿಗೂ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಒಂದೆರಡು ಮಾತಿಗೆ ಮುಗಿಸುತ್ತೇನೆ. ನಮಸ್ಕಾರ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿ ಹಿರೇಮಠ ಅವರ ಪವಿತ್ರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಮಾರಂಭಕ್ಕೆ ಉದ್ಘಾಟಕರಾಗಿ ಗೌರವಾನ್ವಿತರಾದಂಥ ನಮ್ಮ ವಿಜಯಪುರ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ತಹಸೀಲ್ದಾರರಾಗಿ ವಿಭಾಗಾಧಿಕಾರಿಗಳಾಗಿ ಈಗ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕನ್ನಮಸ್ತಿ ಕೇಂದ್ರದಲ್ಲಿ ಹೆಚ್ಚಿನ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಗೌರವಾನ್ವಿತರಾದಂಥ ಶ್ರೀ ಶಿವಲಿಂಗೇಗೌಡ ಸರ್ ಅವರು ಈ ಸಮಾರಂಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತು 10 ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂಥ ಖೇಡ್ ಕಾಲೇಜಿನ ಪ್ರಾಂಶುಪಾಲರು, ಚಿಂತಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಗೌರವಾನ್ವಿತ ಶ್ರೀ ಸಂದೇಶ್ ಮೇತ್ರಿ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ KSRTCಯಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು, ಕನ್ನಡ ಪರವಾದಂಥ ಚಿಂತನೆಗಳನ್ನು ಮತ್ತು ಅಲ್ಲಿಯ ಅನೇಕ ಕನ್ನಡ ಕ್ರಿಯಾ ಸಮಿತಿ ಮಾಡುತ್ತಿರುವಂಥ ಕಾಯಕದ ಬಗ್ಗೆ ಬಹಳ ಮಾರ್ಮಿಕವಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ನಮಗೆಲ್ಲರಿಗೂ ತಿಳಿ ಹೇಳಿರುವಂಥ ಗೌರವಾನ್ವಿತ ಶ್ರೀ ದೇವಾನಂದ ಪಾಟೀಲ್ ಸರ್ ಅವರು, ಸಾವಿತ್ರಿಬಾಯಿ ಫುಲೆ ಸಂಘದ ಅಧ್ಯಕ್ಷರು, ಶಿಕ್ಷಕರು, ಸಾಹಿತಿಗಳಾದಂಥ ನನ್ನ ಸಹೋದರಿ ಅಕ್ಕಮ್ಮ ನಾಯ್ಕ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ನಮ್ಮ ಹಿತೈಷಿಗಳಾದಂಥ ಗೌರವಾನ್ವಿತ ನಮ್ಮ ವಿಷಯ ಭಾಗಾಯತ್ ಸರ್ ಅವರು, ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾದಂಥ ಸಹೋದರಿ ಶೈಲಜಾ ಕೋಡಕರ್ ಅವರು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ತಾಯಂದಿರೇ, ನಿಮಗೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ಮತ್ತು ಶರಣಾರ್ಥಿಗಳು. ಗೌರವಾನ್ವಿತರಾದಂಥ ಇಂದಿನ ಕಾರ್ಯಕ್ರಮದ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಭೆಯನ್ನು ಉದ್ಘಾಟಿಸಿರುವಂಥ ಅಧಿಕಾರಿಗಳಾದ ಶ್ರೀ ಶಿವಲಿಂಗೇಗೌಡ ಸರ್ ಅವರು ನನ್ನನ್ನು ಸಂಪರ್ಕಿಸಿದರು. ನಾನು ಹೇಳಿದೆ, ಸರ್ ಇಂಥದ್ದೊಂದು ಕಾರ್ಯಕ್ರಮ ಇದೆ, ದಯಮಾಡಿ ತಾವು ಆ ಕಾರ್ಯಕ್ರಮಕ್ಕೆ ಬಂದರೆ ಭಾಳ ಉಪಯುಕ್ತ ಆಗ್ತದೆ, ನಮಗೆಲ್ಲ ಜನರಿಗೆ ಅದು ಮತ್ತೊಂದು ಪ್ರೇರಣೆ ಆಗ್ತದೆ ಅಂದಾಗ, ಸರಿ ಸರ್ ಅಲ್ಲೇ ಬರ್ತೇನೆ ಅಂತೇಳಿ ಬಂದು ನಮ್ಮನ್ನು ಗೌರವಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅತ್ಯಂತ ಮಾತುಗಳನ್ನಾಡಿ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರಲ್ಲ, ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತೇನೆ. ಪ್ರಾಚಾರ್ಯರಾದಂಥ ಸಂದೇಶ್ ಮೇತ್ರಿ ಸರ್ ಅವರು, ನಾನು ಜ್ಯೋತಿರ್ಲಿಂಗ ಹೊನಕಟ್ಟಿಯವರ ತಂದೆ, ಶಿಕ್ಷಕರು. ಆ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಾಗ ಗೌರವಾನ್ವಿತರಾದಂಥ
ಎ ಸಿ ಸಾಹೇಬರು ಅಂದು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಪ್ರಾರಂಭ 9:30 ಗಂಟೆಗೆ, ಕಾರ್ಯಕ್ರಮ ಮುಕ್ತಾಯ ಆಗಿದ್ದು ರಾತ್ರಿ 1 ಗಂಟೆಗೆ. ಆದರೂ ಬೇಜಾರಿಲ್ಲ, ಬಹಳ ಅರ್ಥಪೂರ್ಣವಾದಂಥ ಚಿಂತನೆಗಳನ್ನು ಆ ವೇದಿಕೆಯಲ್ಲಿ ಮಾಡಿದ್ದೀನಿ. ಆವಾಗ ನಮ್ಮ ಶ್ರೀ ಸೋಮಲಿಂಗೇಶ್ವರ ಸರ್ ಅವರು, ಅವರ ವ್ಯಕ್ತಿತ್ವ, ಒಬ್ಬ ವಿಭಾಗಾಧಿಕಾರಿಯಾಗಿ, ಒಬ್ಬರು ಎ ಸಿ ಆಗಿ ರಾತ್ರಿ 1 ಗಂಟೆ ತನಕ ಒಂದು ತೋಟದ ಮನೆಯಲ್ಲಿ, ಅದು ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರಲ್ಲ, ಎಷ್ಟು ತಾಯಿ ಹೃದಯವಂತರು ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ನಾವು ನೋಡಿ. ಡಾಕ್ಟರ್ ಆನಂದ್ ಕುಲಕರ್ಣಿ ಅವರು ಈ ಕಾರ್ಯಕ್ರಮದ ಉಪನ್ಯಾಸಕರಿದ್ದರು, ಮಹಿಳಾ ವಿಶ್ವವಿದ್ಯಾಲಯದವರು. ರಾತ್ರಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ರಾತ್ರಿನೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರಿಂದ ನಾವು ನಮ್ಮ ಗೌರವ ಕಾರ್ಯದರ್ಶಿಗಳು ಇವತ್ತಿಂದ ಅವರ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾವು ಏನಾದರೂ ಒತ್ತಡಗಳಿದ್ದರೆ ಶಿಕ್ಷಕರಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ, ಯಾಕೆಂದರೆ ಅದನ್ನು ನಿಭಾಯಿಸೋರು ಅವರೇ. ಅದನ್ನು ನಾವು ಅವರನ್ನು ಕೇಳಿಕೊಂಡಾಗ ಸರಿ ಬಿಡಿ ಸರ್, ನಾನು ಮಾತಾಡ್ತೀನಿ ಅಂತ ಹೇಳಿ ಉಪನ್ಯಾಸದ ಕೊರತೆ ಇಲ್ಲದೆ ಸಂಗಮೇಶ್ವರವರು ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಡಿ ಟಿ ಒ ಸಾಹೇಬರು ಭಾಳಷ್ಟು ನನ್ನ ಮೇಲೆ ಪ್ರೀತಿ ಉಳ್ಳವರು. ಮುಖಾಮುಖ ಆಗಿರಲಿಲ್ಲ, ನಾವು ಇವತ್ತೇ ನಾವು ನೋಡಿದ್ವಿ. ಆದರೆ ಚುನಾವಣೆಗಿಂತ ಮೊದಲು, ಅದಕ್ಕಿಂತ ಮಾನವ ಹಕ್ಕುಗಳು ಇದ್ದಾಗಲೂ ಸಹ ನನ್ನ ಮೇಲೆ ಪ್ರೀತಿ ಇದ್ದರು. ಅವರ ಅನೇಕ ಗ್ರಂಥಾಲಯ ಬಸ್ಸು ಲೇಟ್ ಮಾಡಿದರೆ ಪುಸ್ತಕಗಳನ್ನು ಓದಲಿಕ್ಕೆ ವ್ಯವಸ್ಥೆ ಮಾಡಿದ್ದು ನನಗೂ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯಿತು. ಖಂಡಿತ ನಾವು ಒಂದು ಬಾರಿ ಅಲ್ಲಿಗೆ ಬಂದು ತಮ್ಮನ್ನು ಕರ್ಕೊಂಡು ಒಂದು ಚಿಕ್ಕದಾಗಿ ಪ್ಯಾಸೆಂಜರ್ಸ್ಗಳನ್ನು ಅಲ್ಲಿ ಕರ್ಕೊಂಡು ಅವರಿಗೆ ತೋರಿಸುವಂಥ ಕೆಲಸ, ಮತ್ತು ಪತ್ರಿಕೆ ಬರುವುದರ ಮೂಲಕ ಆ ಒಂದು ವ್ಯವಸ್ಥೆ, ಅದರೊಂದು ಸೌಲಭ್ಯ ಜನರಿಗೆ ಗೊತ್ತಾಗಲಿ ಅನ್ನುವಂಥದ್ದು. ಇನ್ನು ಗೋಪಾಲಗೌಡ ಬಿರಾದಾರ್ ಅವರು, ನಾವು ಒಂದೇ ಊರಿನವರು, ಒಂದೇ ಹೊರದ ಸೀಮೆ ಉಳ್ಳವರು, ಒಂದೇ ತಾಟಿನಲ್ಲಿ ಪ್ರಸಾದ ಮಾಡಿದವರು, ಇಬ್ಬರು ಜೊತೆಯಾಗಿ ಓಡಾಡಿ ಬಾಲ್ಯ ಜೀವನವನ್ನು ಕಳೆದವರು. ಅವರು ನಿಮ್ಮ ಕ್ರಿಯಾ ಸಮಿತಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಭಾಳ ಕ್ರಿಯಾಶೀಲವಾದಂಥ ತಂಡ ಇದೆ, ಭಾಳ ಅದ್ಭುತವಾದ 50 ಜನರಿದ್ದಾರೆ ಅಲ್ಲಿ. ಅವರೆಲ್ಲ 50 ಜನರನ್ನು ನಾನು ಭೇಟಿಯಾಗಿದ್ದೆ. ಒಂದಿಬ್ಬರು ತಕರಾರು ಮಾಡಿದರು, ಸರ್ ತಕರಾರು ಮಾಡಬೇಡಿ, ನನಗೆ ಮತ ಹಾಕಬೇಡಿ, ನಾನು ಮತಕ್ಕಾಗಿ ಬರಲಿಲ್ಲ, ನಿಮ್ಮನ್ನು ಭೇಟಿಗಾಗಿ ಬಂದಿದ್ದೇನೆ, ನನ್ನ ವ್ಯಕ್ತಿತ್ವ ಪರಿಚಯ ಆದರೆ ನೀವು ಮತ ಹಾಕ್ತೀವಿ, ಇಲ್ಲಾಂದರೆ ಮತ ಹಾಕಬೇಡಿ, ಆದರೆ ಒದರಾಡಬೇಡ್ರಿ, ಜಗಳ ತೆಗಿಬೇಡ್ರಿ ಅಂತ ಹೇಳಿ ನಾನು ಆ ಸಭೆಯಲ್ಲಿ ಮಾತಾಡಿ ಬಂದಿದ್ದೇನೆ. ಕಾರಣ ಏನು ಅಂದರೆ, ನಾವೆಲ್ಲರೂ ಕನ್ನಡವನ್ನು ಹಮ ಪೂಜಾರಿ ಅನ್ನೋಂಥವರು 82 ವರ್ಷದ ವಯೋವೃದ್ಧರು. ಅವರು ಮಕ್ಕಳ ಸಾಹಿತ್ಯವನ್ನು ಬರೆದಿದ್ದಾರೆ. ಅವರ ಸಾಹಿತ್ಯ ಮಕ್ಕಳ ಪಠ್ಯಕ್ರಮದಲ್ಲಿ ಪಾಠಗಳಿವೆ. ಅವರು ನನಗೆ ಹೇಳಿದರು, ಹಾಸಿಂಪೀರವರೇ, ನಾನು 15 ವರ್ಷ ಆಯಿತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನನಗೂ ಸಂಪರ್ಕವೇ ಇರ್ತದೆ. ನನಗೆ ಮಕ್ಕಳ ಸಮ್ಮೇಳನ ಮಾಡಬೇಕು, ಏನು ವ್ಯವಸ್ಥೆ ಮಾಡ್ತೀರಿ ಮಾಡಿರಿ ಅಂತ ಹೇಳಿ ನಾನು ನನ್ನ ಜೊತೆಗಿರುವಂಥ 10 ಜನರು ಕೂತ್ಕೊಂಡು ಮತ್ತೊಮ್ಮೆ ಗುರುಗಳ ಮನೆಗೆ ಹೋಗಿ, ಸರ್ ನಾನು ಪ್ರತಿ ವರ್ಷ ಒಂದು ಉತ್ತಮವಾದಂಥ ಮಕ್ಕಳ ಸಮ್ಮೇಳನವನ್ನು ಏರ್ಪಡಿಸ್ತೇನೆ, ನಾನು ಆಯ್ಕೆಯಾಗದಿದ್ದರೂ ಸಹ ನಾನು ನಿಮ್ಮ ಆಸೆಯನ್ನು ಈಡೇರಿಸ್ತೀನಿ ಅಂತ. ಈ ಎಲ್ಲ ಅನುಭವದ ಮಾತುಗಳನ್ನು ಈ ವೇದಿಕೆ ಮೇಲೆ ಯಾಕೆ ಹೇಳಬೇಕು ಅಂದರೆ, ಎಲ್ಲೆಲ್ಲಿ ಕೊರತೆಗಳಿವೆ, ನಾವು ಎಲ್ಲೆಲ್ಲಿ ತುಂಬಬೇಕಾಗಿದೆ. ಪರಮ ಪೂಜ್ಯರಾದಂಥ ಇಂಗಳೇಶ್ವರಿನ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಹಾಸಿಂಪೀರವರ, ನಾನು 3 PhD ಪಡೆದಿದ್ದೀನಿ, 20 ಮಠಗಳು ನನಗೆ, ಸಾಹಿತ್ಯ ಪರಿಷತ್ತು ಯಾವ ಕಡೆ ಇದೆ ಅಂತ ಕೇಳಿದೆ. ನನಗೆ ಕಲ್ಪನೆ ಮತ್ತು ಯಾವ ಸ್ವಾಮೀಜಿಯವರು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳವನ್ನು ಪ್ರವೇಶ ಮಾಡಲಿಲ್ಲ. ಅದಕ್ಕೆ ಎಲ್ಲ ಶಿವಾಚಾರ್ಯರನ್ನು, ವಿರಕ್ತರನ್ನು, ಆರೂಢರನ್ನು, ಎಲ್ಲ ಮಠಾಧೀಶರಿಗೆ ಹೋಗಿ ಭೇಟಿಯಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಬ್ಬ ಅಪ್ಪಂದರು ಇಲ್ಲದೆ ನಾನು ಕಾರ್ಯಕ್ರಮ ಮಾಡುವುದಿಲ್ಲ ಅಂತ ಹೇಳಿ ತಪಸ್ಸು ಮಾಡಿದೆ. ಇವತ್ತು ಸಾಕ್ಷಿ, ಒಬ್ಬ ಅಪ್ಪಂದರನ್ನು ಕರ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಕುಂಟೋಜಿ ಅಪ್ಪಗಳು, ಬಸವನ ಬಾಗೇವಾಡಿ ಇಬ್ಬರು ಅಪ್ಪಂದರು, ಯರ್ನಾಳದ ಪರಮ ಪೂಜ್ಯರು, ಇಂಗಳೇಶ್ವರನ ಪರಮ ಪೂಜ್ಯರು, ಆಲ್ಮೇಲದ ಇಬ್ಬರು ಪರಮ ಪೂಜ್ಯರು,
ಎಂಕಂಚಿಯ ಪರಮ ಪೂಜ್ಯರು, ತಡವಲಗಾದವರು ಯಾರೂ ಸಹ ಸಾಹಿತ್ಯ ಪರಿಷತ್ತವನ್ನು ನೋಡಿಲ್ಲ, ಹಾಕಿಟ್ಟಿರೋದೇ ನಮ್ಮದು ಫೋಟೋ ಮಾಡಿಸಿಲ್ಲ ಅಂದರು. ಅಪ್ಪ, ನೀವು ಮತ್ತು ನಿಮ್ಮ ಭಕ್ತರು ಎಷ್ಟು ಜನ ಇದ್ದೀರಿ, ಎಲ್ಲರದ್ದು ನಾನು ಸದಸ್ಯತ್ವವನ್ನು ಮಾಡ್ತೀನಿ ಅಂತ ಹೇಳಿದೆ. ಆ ಮಾತನ್ನು ನಾನು ಇಂಗ್ಲೀಷರ ನನ್ನ ಗುರುಗಳಾದಂಥ ಇಂಗ್ಲೀಷರ ಗುರುಗಳ ಜೊತೆಗೆ ನಾನು ಹಂಚ್ಕೊಂಡಿದ್ದೆ. ಆತ್ಮೀಯರೇ, ಈ ಸಭೆ ಭಾಳಷ್ಟು ದಿನಾಚರಣೆಗಳನ್ನು ಮಾಡಿಲ್ಲ. ಸ್ವಾಮಿ ವಿವೇಕಾನಂದರವರನ್ನು, ಸುಭಾಷ್ ಚಂದ್ರ ಬೋಸ್ರವರನ್ನು ನಾವು ಯುವ ಪೀಳಿಗೆಗೆ ಹೇಳದೇ ಇದ್ದರೆ ಅಪೂರ್ಣವಾಗ್ತದೆ. ನಮ್ಮ ಕರ್ತವ್ಯ ಅಪೂರ್ಣವಾಗ್ತದೆ. ದೇಶಕ್ಕಾಗಿ ದುಡಿದವರು, ದೇಶವನ್ನು ನಮ್ಮ ಕೈಯಲ್ಲಿ ತಂದುಕೊಟ್ಟವರು, 21ನೆಯ ಶತಮಾನದ ಯುವಕರಿಗೆ ಈ ವಿಚಾರಗಳನ್ನು ನಾವು ಹೇಳದೇ ಇದ್ದರೆ ಈ ದೇಶ ಎತ್ತ ಸಾಗಿತ್ತು ಅನ್ನುವ ಆತಂಕ ನಮ್ಮೆಲ್ಲರಲ್ಲಿ. ಬಹಳ ಬಾರಿ ನಾನು ಯುವಕರನ್ನ ಈ ದೇಶ ಈಗ ಸರಿಯಾಗಿ ನಡೆಸಿಕೊಳ್ತಾ ಇದೆ ಅನ್ನುವುದನ್ನ ಒಂದು ಅಂಕಿ ಸಂಖ್ಯೆಗಳ ಮೂಲಕ ನಾನು ಬಹಳ ಬಾರಿ ಹೇಳಿದ್ದೇನೆ. ಯುವಕರು ದೇಶ ಪ್ರೇಮಿಗಳಾಗಬೇಕು, ಯುವಕರು ದೇಶವನ್ನ ಪ್ರೀತಿಸಬೇಕು, ಯುವಕರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಬೇಕು, ತ್ಯಾಗ ಬಲಿದಾನ ಮಾಡಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನು ನಾವು ಶಿಕ್ಷಕರು, ನಾಯಕರು, ರಾಜಕೀಯ ಮುಖಂಡರು, ಧರ್ಮಚಿಂತಕರು ಹೇಳ್ತಾ ಇದ್ದೀವಿ. ಆದರೆ ನಾವು ಯುವಕರಿಗೆ ಉದ್ಯೋಗ ಕೊಡುವಲ್ಲಿ ವಿಫಲರಾಗಿದ್ದೀವಿ. ಈ ದೇಶದಲ್ಲಿ 50 ಲಕ್ಷ ಹುದ್ದೆಗಳು, ವಿಶ್ರಾಂತಿಯನ್ನು ಪಡೆದಂಥ, ನಿವೃತ್ತಿಯನ್ನು ಪಡೆದಂಥ ಹುದ್ದೆಗಳು ಖಾಲಿ ಇವೆ. 2,75,000 ಹುದ್ದೆಗಳು ಕರ್ನಾಟಕದಲ್ಲಿ, ನಿವೃತ್ತಿಯನ್ನು ಪಡೆದಂಥ ಹುದ್ದೆಗಳು ಖಾಲಿ ಇವೆ. BE ಮುಗಿಸಿದಂಥ ಪದವೀಧರ ಪೊಲೀಸ್ ಇಲಾಖೆಗೆ, ಪ್ಯೂನಿಗೆ, ಅಟೆಂಡರ್ಗೆ ಅರ್ಜಿ ಹಾಕ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯುವಕರು ಕಣ್ಣೀರು ಸುರಿಸಿಕೊಂಡು, ಸಪ್ಪಗೆ ಮುಖ ಮಾಡಿಕೊಂಡು, ಲವಲವಿಕೆ ಉಳಿದಿಲ್ಲ ಅವರಲ್ಲಿ. ಇನ್ನು ದೇಶದ ಬಗ್ಗೆ ಅವರಿಗೆ ಅಭಿಮಾನ, ದೇಶಾಭಿಮಾನ ಹೇಗೆ ಕೊಡಲಿಕ್ಕೆ ಸಾಧ್ಯ ಇದೆ? ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ 2 ಬಾರಿ ಅರ್ಜಿ ಕೊಟ್ಟಿದ್ದೇನೆ. ನಾವು ಘಾಟಿಗೆ ದಾದಾ ಅವರ ನೇತೃತ್ವದಲ್ಲಿ ವಿಶ್ರಾಂತಿ ಪಡೆದಂಥ, ನಿವೃತ್ತಿ ಪಡೆದಂಥ ಹುದ್ದೆಗಳನ್ನು ತುಂಬ್ರಿ. ಗೆಸ್ಟ್ ಏನು ತಗೊಳಕತ್ತಿದ್ದೀವಿ ನಾವು, ಮುಖ್ಯ ಅತಿಥಿ ಉಪನ್ಯಾಸಕರಂತೂ ತಗೋತಾ ಇದ್ದೀವಿ. 5, 10, 15 ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ. ನಡೆಸಿಕೊಂಡುವ ರೀತಿ ನಮ್ಮಲ್ಲಿ ಸರಿ ಇಲ್ಲ. ಒಂದು ಯೋಜನೆಗೆ, ಒಂದು ನೀರಾವರಿಗೆ, ಒಂದು ರಸ್ತೆ ಡಾಂಬರೀಕರಣಕ್ಕೆ ರಾಜ್ಯದಲ್ಲಿ ಒಂದು ವರ್ಷಕ್ಕೆ 10,000 ಕೋಟಿ, 15,000 ಕೋಟಿ ರೂಪಾಯಿಗಳನ್ನು ಹಾಕ್ತಾ ಇದ್ದೀವಿ. ಒಂದು ಯೋಜನೆ ಕಡಿಮೆ ಮಾಡಿ ಈ ದೇಶವನ್ನು ನಡೆಸಿಕೊಳ್ತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡಿ, ದುಡಿದು ತಿನ್ನುವ ಕೈಗಳಿಗೆ ಉದ್ಯೋಗ ಕೊಡಿ. ಇಲ್ಲದೆ ಹೋದರೆ 21ನೆಯ ಶತಮಾನ ಕಷ್ಟದಲ್ಲಿ ಹೋಗಬೇಕಾಗ್ತದೆ. ನೇತಾಜಿಯವರು ಯುವಕರನ್ನೇ ಬಯಸಿದ್ದರು. ಸ್ವಾಮಿ ವಿವೇಕಾನಂದರು ಯುವಕರನ್ನೇ ಪ್ರೀತಿಸಿ, ಯುವಕರನ್ನೇ ಕುರಿತು ಮಾತನಾಡಿದ್ದಾರೆ. ಆದರೆ ಯುವಕರನ್ನ ನಾವು ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ಆತ್ಮೀಯರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಮುಂದೆ ಇರುವವರು ಸಹ ನಮ್ಮಷ್ಟೇ, ನಮಗಿಂತಲೂ ಹೆಚ್ಚಿಗೆ ಪ್ರತಿಭೆ ಉಳ್ಳವರಿದ್ದಾರೆ. ಇಂಗ್ಲೀಷರ್ ಸರ್ ಅವರು ನನ್ನ ಗುರುಗಳು. 2-3 ನಾನು ಅವರ ರೇಡಿಯೋ ಸಂದರ್ಶನಗಳನ್ನು ನೋಡಿ ಅವರಿಗೆ ಮರಳಿ ಮಾತಾಡಿದೆ. ಬುರ್ಲಿ ಸರು ಬಿಜಾಪುರ ಜಿಲ್ಲೆಯ ವಿಜ್ಞಾನದಲ್ಲಿ ಏಕೈಕ ವ್ಯಕ್ತಿ ಬಿಜಾಪುರವನ್ನು ಪರಿಚಯಿಸಿದವರು ವಿಜ್ಞಾನ ಕ್ಷೇತ್ರದಲ್ಲಿ. ಮೊನ್ನೆ ತಾನೇ ಮತ್ತೊಂದು ಪ್ರಶಸ್ತಿಯನ್ನು ಅವರು ಪಡೆದುಕೊಂಡು ಬಂದಿದ್ದಾರೆ. ಪುರಂದರದಾಸರ ಕಾರ್ಯಕ್ರಮ ರಂಗಬಂಧನದಲ್ಲಿ ನಡೀತದೆ. ಆ ಸಂದರ್ಭದಲ್ಲಿ 50 ಜನರಿಗೆ ನಾವು ಈ ಜಿಲ್ಲೆಯಲ್ಲಿ ಇನ್ನೂ ಸನ್ಮಾನ ಮಾಡಬೇಕು ಇದೆ. ಪ್ರಶಸ್ತಿಯನ್ನು ಪಡೆದುಕೊಂಡವರು, ಸಾಧಕರು, IAS ಪಾಸ್ ಆದವರು, KS ಪಾಸ್ ಆದವರು, ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ನಿವೃತ್ತಿ ಪಡೆದುಕೊಂಡವರು ಬಹಳಷ್ಟು ಜನ ನಮ್ಮ ಮಧ್ಯದಲ್ಲಿದ್ದಾರೆ. ಅವರೆಲ್ಲರನ್ನ ಗೌರವಿಸುವುದು ನಮ್ಮೆಲ್ಲರ, ನಮ್ಮ ಸಾಹಿತ್ಯ ಪರಿಷತ್ತಿನ ಕೆಲಸವಾಗಿದೆ.
ಕಬೂಲ್ ಪಕುಟ್ನೂರವರು ಈಗ ತಾನು ಹೇಳಿದಂಗೆ, ಸರ್ ನಾವೆಲ್ಲರೂ 9,500 ಜನರಿದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ವೇದಿಕೆ, ಒಂದು ಮಾಲಾರ್ಪಣೆ, ಒಂದು ಪುಷ್ಪಗುಚ್ಛ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 5 ವರ್ಷದಲ್ಲಿ ಮುಟ್ಟಬೇಕು ಅನ್ನುವಂಥ ಹಂಬಲ. ಈ ಸಂಸ್ಥೆಯ ಬಗ್ಗೆ ಅವರಿಗೆ ಅಭಿಮಾನ ಬರಬೇಕು. ನಾನು ಸದಸ್ಯನಾದೆ 10 ವರ್ಷವಾಯಿತು, ನಮಗೆ ಯಾರೂ ಕರೆಯಲಿಲ್ಲ ಅನ್ನುವಂಥ ಆ ಪೀಡೆ ಅವರಿಗೆ ಕಾಡಬಾರ್ದು. ಅವರನ್ನು ಗೌರವಿಸ್ತಕ್ಕಂಥ. ನಾನು ಮೊನ್ನೆ ಒಬ್ಬರು ವಯಸ್ಸಾಗಿತ್ತು, ಚುನಾವಣೆಗಿಂತ ಮೊದಲು ಅವ್ರ ಮನೆಗೆ ಹೋಗಿದ್ದೆ. ಚುನಾವಣೆ ಆದಮೇಲೆಯೂ ಅವ್ರ ಮನೆಗೆ ಹೋಗಿ ಮಲ್ಲಿಕಾರ್ಜುನ ಔಟಿಯವರು, ಶ್ರೀನಿವಾಸನ್ ಮಠ ಅವರು, ರಘುನಾಳ್ ಅವರು, ಪಗುಟ್ನೂರವರು ಹೋಗಿ ಅವ್ರ ಮನೆಗೆ ಹೋಗಿ ಗೌರವಿಸಿ ಬಂದಿದ್ದಾರೆ. ಆ ಅಮ್ಮಗೆ ಹೇಳಲಿಕ್ಕೆ ಬರುವುದಿಲ್ಲ, ಬಟ್ 20 ಪುಸ್ತಕ ಬರೆದಿದ್ದಾರೆ. ಆ ವಯಸ್ಸಿನಲ್ಲಿ ಒಂದು ಕವನವನ್ನು ಹಾಡಿ ಹೇಳ್ತಾ ಇದ್ದಾರೆ ಆ ತಾಯಿ. ನಾವೇ ಅಲ್ಲಿಗೆ ಹೋಗಿದ್ದೀವಿ. ಅದಕ್ಕೆ ನಾವು ಅಧ್ಯಕ್ಷರು, ನಾವು ದೊಡ್ಡವರು ಖಂಡಿತ ನಾನು ಭಾವಿಸಿಕೊಂಡಿಲ್ಲ. ನಾನು ನಿಮ್ಮೆಲ್ಲರ ಸೇವಕ. ನಾವೆಲ್ಲರೂ ಕೂಡಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡೋಣ. ಒಟ್ಟಿನಲ್ಲಿ ಕನ್ನಡದ ಸಾಹಿತ್ಯ ಪರಿಷತ್ತು ರಾಜ್ಯದ ಗಮನ ಸೆಳೆಯುವಂತೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾವಿತ್ರಿಬಾಯಿ ಪುಲೆಯ ಸಂಘದವರು ಮತ್ತು ಶೈಲಜಾ ಕೋಡೇಕರ್ ಅವರು, ಅವ್ರದ್ದು ಸಹ 20 ಮಹಿಳೆಯರ ಒಂದು ಹೋರಾಟ ಸಮಿತಿ ಇದೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಮುಂದೆ ನಾವು ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿಯಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಸವ ಸಂಸ್ಕೃತಿ ಉತ್ಸವ ಮಾಡೋದು 2 ವರ್ಷ ಆಯಿತು. ಈ ಕೋವಿಡ್ ಪರಿಣಾಮವಾಗಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಆಗಿಲ್ಲ. ಅದನ್ನು ಸಹ ಈ ಕಾರ್ಯಕ್ರಮ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಪರಮ ಪೂಜ್ಯರು ಆಶೀರ್ವಚನ ಮಾಡುತ್ತಿದ್ದಾರೆ. ಅಧ್ಯಕ್ಷರ ಭಾಷಣ ನನಗೆ ಮಾತನಾಡಲಿಕ್ಕೆ ನಾವೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲರಿಗೂ ನನ್ನ ಕೋಟಿ ನಮ್ಮನಗಳು ಮತ್ತು ಭೂತಾನ್ ಪಂಚಾಕ್ಷರಮನಪಮಾನ್ ಪಂಚಸೂತ್ರಂ ಕೃತೋ ವಂದೇ ಪಂಚಾಚಾರ್ಯ ಜಗದ್ಗುರು. ವೀರಶೈವ ಧರ್ಮ ಸ್ಥಾಪಕರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರನ್ನು 12ನೇ ಶತಮಾನದಲ್ಲಿ ಶಿಥಿಲಗೊಂಡಿರ್ತಕ್ಕಂಥ ವೀರಶೈವ ಧರ್ಮವನ್ನು ಪುನಶ್ಚೇತನಗೊಳಿಸಿರ್ತಕ್ಕಂಥ ಅಣ್ಣ ಬಸವಣ್ಣನವರನ್ನು, ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣೀಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಪ್ರಸ್ತುತ ನಡೆದುಕೊಂಡು ಬಂದಿರತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಆವರಣದಲ್ಲಿ ಭಾರತದ ದಿಟ್ಟ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸರ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಅಷ್ಟ ಸುಂದರವಾಗಿ ಮಾತನಾಡಿರ್ತಕ್ಕಂಥ ಶ್ರೀಯುತ ಸೋಮಲಿಂಗನ್ನವರು ಹೆಚ್ಚುವರಿ DC ಬಾಗಲಕೋಟೆ ಅವರನ್ನು ಮೊದಲುಗೊಂಡು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಜಾತ್ಯತೀತ ನಾಯಕರೆಂದರೂ ಕೂಡ ತಪ್ಪಿಲ್ಲ, ಅಜಾತ ಶತ್ರುವಾಗಿ ಒಬ್ಬ ಮೊಹಮ್ಮದೀಯ ಧರ್ಮದಲ್ಲಿ ಹುಟ್ಟಿದರೂ ಕೂಡ ಗುರುಲಿಂಗ ಜಂಗಮರ ಕರಸಂಜಾತರೇನು ಅನ್ನೋ ಹಾಗೆ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಬಹಳಷ್ಟು ಆತ್ಮೀಯರಾದ ಪ್ರಸ್ತುತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಾಸಿಂಪೇರು ಅಲಿಕಾರ್ ಅವರೇ, ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ಅವರು ನಾವು ಕೂಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೂ ಕೂಡ ಅವ್ರು ಮಾತನಾಡ್ತಕ್ಕಂಥ ಮೊಟ್ಟ ಮೊದಲಿನ ಮಾತು ಒಂದು ಭಾರತದ ತಾಯಂದಿರ ಬಗ್ಗೆ, ಒಂದು ಭಾರತದ ಸಾಧು ಸಂತರ ಬಗ್ಗೆ. ಅಂತ ಒಂದು ವ್ಯಕ್ತಿಗಳು ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಅವರನ್ನ ಮೊದಲುಗೊಂಡು ಬಹಳ ಸುಂದರವಾಗಿ ಉಪನ್ಯಾಸವನ್ನು ಮಾಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ ಮೇತ್ರಿಯವರು, ಅವರನ್ನು ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕೂಡಿವಿ. ಅವರು ನಾವು ಕೂಡ ಬಹಳ ಸುಂದರವಾದ ಮಾತನ್ನ ಬೋಸರ ಬಗ್ಗೆ ಹೇಳಿದ್ದಾರೆ. ಅವರನ್ನ ಮೊದಲಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅನ್ಕೊಂತ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ವಿಭಾಗೀಯ KSRTC ವಿಭಾಗೀಯ ಅಧಿಕಾರಿಗಳಾಗಿದ್ದ ದೇವಾನಂದ ಬಿರಾದರ್ ಅವರನ್ನ, ಹಾಗೆಯೇ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಹಳ ಸುಂದರವಾದ ಮಾತನ್ನ ಅರ್ಪಣೆ ಮಾಡಿರ್ತಕ್ಕಂಥ ಶ್ರೀಮತಿ ಅಕ್ಕಮ್ಮ ನಾಯಕರನ್ನ,
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಸಾಪ ಸದಸ್ಯರಾದ ಶ್ರೀಯುತ ಮೊಹಮ್ಮದ್ ಹುಸೇನ್ ಬಾಘಾಯ್ತರನ್ನ, ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾಗಿದ್ದುಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ಶೈಲಜಾ ಕುರ್ಡೇಕರ್ ಅವರನ್ನ, ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಕವಿತಾ ಕಲ್ಯಾಣಪೋಳ್ ಮೇಡಮ್ಗಳನ್ನು ಮೊದಲುಗೊಂಡು ಸಮ್ಮಿಳಿತಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಳಗವೇ, ತಾಯಿಂದಿರದೆ ನಿಮ್ಮೆಲ್ಲರಿಗೂ ಶರಣ ಸಮರ್ಪಣೆಗಳು. ಮೊದಲಿಗೆ ನಾನೊಂದು ವೇದಿಕೆಗೆ ಕ್ಷಮಾ ಕೇಳ್ತಾ ಇದ್ದೀನಿ, ಯಾಕಂದ್ರೆ ನನ್ನಿಂದ ಸ್ವಲ್ಪ ತಡ ಆಯಿತು. ತಡ ಆಗೋದಕ್ಕೆ ಕಾರಣನೂ ನಾನಲ್ಲ, ನನಗೆ ಟೈಮ್ ಕೊಟ್ಟಿದ್ದ 12 ಗಂಟೆ. 12 ಗಂಟೆ ಸಮಯ ಕೊಟ್ಟಿದ್ರು. 12 ಗಂಟೆಗೆ ಬರ್ಬೇಕಂತಂದಾಗ ಬೇಗ ಬರಬೇಕು ಅಂತ ಫೋನ್ ಬಂತು, ಹಾಗನ್ನೇ ಬಂದ್ಬಿಟ್ಟೆ. ಬರ್ತೀನಿ, ಹೆಂಗಾಗ್ತಾವ ಕಾರ್ಯಕ್ರಮ ಅಂತ ಕೇಳಿದ್ರೆ ಸಿದ್ದರಾಮ ಶಿವಯೋಗಿ ವಚನದಾಗ ಹೇಳ್ಕೊಂಡು ಬರ್ತಾನೆ, ಶುಭಕ್ನೇ ವಿಘ್ನವಲ್ಲದೆ ಅಶುಭಕ್ಕೆ ವಿಘ್ನ ಉಂಟೇಯ ಅಂತ ತಿಳ್ಕೊಂಡು, ಬಹಳ ಅವಸರ ಮಾಡಕತ್ತಾರ ಅಂತ ತಿಳ್ಕೊಂಡು ಸರಾಸರ ರೆಡಿಯಾಗಿ ಅವಸರಲೆ ಫಾಸ್ಟ್ ಆಗಿ ಕಾರ್ ತಗೊಂಡು ವಾದರ ಹನುಮಂತ ರೈಲ್ವೆ ಗೇಟಿಗೆ ಬರ್ತಾರೆ. ಗೇಟ್ ಬ್ಯಾಕ್ ಜಿಗದು ಹೊರಬೇಕಾಗೈತೆ ಅಲ್ಲಿಂದ. ಇವರನ್ನೇ ಫೋನ್ ಮೇಲೆ ಫೋನ್ ಮಾಡಕತ್ತಾರ. ಮತ್ತು ಫ್ಲೈಓವರ್ ಮೇಲೆ ಸುತ್ತಾಗಿ ಫ್ಲೈಓವರ್ ಮ್ಯಾಗ ಬರ್ಬೇಕಾಗಿತ್ತು ಅಂದ್ರೆ ಸಮಯ ಆಯ್ತು. ನಮ್ಗೆ ಹಳ್ಳಿ ಸರ್ ಫೋನ್ ಮಾಡಿದಾಗ ಹೇಳಿದೆ, ಸರ್ ಕಾರ್ಯಕ್ರಮ ಪ್ರಾರಂಭ ಮಾಡ್ರಿ, ಜಿಲ್ಲಾಧಿಕಾರಿಗಳು ಬಂದಾರ, ಸಾಕಷ್ಟು ಜನ ಅಧಿಕಾರಿಗಳು ಬಂದಾರ, ಅಂದ್ರೆ ಕಾಯ್ಕೋತ್ ಕೂಡೋದು ಬೇಡ, ನಾನು ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಸಮಯಕ್ಕೆ ಅನುಸಾರ ಬಂದೀನಿ ಅಂತ ನಾ ಅನ್ಕೊಂಡಿದ್ದೀನಿ. ನೀವೇನು ಅನ್ಕೋರಿ, ಪರವಾಗಿಲ್ಲ. ಬಹಳ ಸಂತೋಷ. ಬಹಳಷ್ಟು ವಿಷಯಗಳ ಚರ್ಚೆ ಅದು. ನಮ್ಮ ಸಾಹೇಬರು ಮೇತ್ರಿ ಸರ್ ಬಗ್ಗೆ ಅಂತ ಏನು ಹೇಳುವಂಗಿಲ್ಲ, ಅವ್ರ ಮಾತುಗಾರರೇ, ಸಾಹಿತಿಗಳ ತಂದಾಗ ಅವ್ರ ಬಗ್ಗೆ ಏನು ಮಾತಾಡುವಂಗಿಲ್ಲ. ಅಷ್ಟೊಂದು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ನಮ್ಮ ಹೆಚ್ಚುವರಿ ಅಧಿಕಾರಿಗಳು ಬಹಳಷ್ಟು ಸುಂದರವಾಗಿ ಮಾತಾಡಿದ್ರು. ಸುಭಾಷ್ ಚಂದ್ರ ಬೋಸರು ಎಲ್ಲರನ್ನ ಅವರನ್ನ ಉಗ್ರವಾದಿ ಅಂತ ಕರೆದಾರ. ಆಗಿನ ಸಂದರ್ಭದೊಳಗೆ ಉಗ್ರವಾದಿ ಎಂದರೆ, ಉಗ್ರಗಾಮಿ ಎಂದರೆ, ಹೌದು ಸತ್ಯ, ತೀವ್ರವಾದಿನೂ ಒಂದರೇ ಇವರಿಗೆ. ತೀವ್ರವಾದಿ, ಉಗ್ರವಾದಿ, ಉಗ್ರಗಾಮಿ ಎಲ್ಲಾನು ಹೆಸರು ಕೊಟ್ಟಿದ್ದಾರೆ ಆ ಸಂದರ್ಭದೊಳಗೆ. ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಅರಿವಾಗ್ತದೆ. ಆಗಿದ್ದು ಸತ್ಯ. ಅವರು ಯಾತಕ್ಕಾಗಿ ಆಗಿದ್ರು ಅಂತ ಕೇಳಿದ್ರೆ ಹಸಿವಿತ್ತು. ಎಂತ ಹಸಿವು ಅಂದ್ರೆ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಅನ್ನುವಂಥ ಹಸಿವಿಗಾಗಿ ಏನೆಲ್ಲ ಮಾಡೋದಕ್ಕೂ ಸಿದ್ಧರಾಗಿದ್ದರು ಅವರು. ಗಾಂಧೀಜಿಯವರಿಗೆ ಎಷ್ಟೋ ಸಲ ವಾದ ವಿವಾದಗಳಾಗಿದ್ದುಂಟು. ಗಾಂಧೀಜಿಯವರು ಸಾಮೋಪಾಯ, ಶಾಂತಿ ಮಂತ್ರ. ನೇತಾಜಿ ಹೇಳ್ತಾ ಇದ್ರು, ಶಾಂತಿ ಮಂತ್ರದಿಂದ ಕೆಲಸ ಆಗೋದಿಲ್ಲ, ದಂಡಂ ದಶಗುಣಂ, ದಂಡ ಬೇಕೇ ಕೈಯೊಳಗ, ದಂಡ ಇದ್ರೆ ಕೆಲಸ ಆಗ್ತದೆ, ನೀವು ಸೈನಿಕ ಸರಿ ಅಂತ ಅವ್ರು ಇವ್ರಿಗೆ ಹೇಳ್ತಿದ್ರು. ಇಲ್ಲ ಹಾಗಲ್ಲ, ನಿಮ್ ಸುಮ್ಮನೆ ತಿಳ್ಕೊಂಡು ಅವ್ರಿಗೆ ಸಮಾಧಾನ ಪಡಿಸಿ ಶಾಂತಿ ಮಂತ್ರವನ್ನು ಗಾಂಧೀಜಿಯವರು ಹೇಳ್ತಾ ಇದ್ರು. ಆಗಿನ ಕಾಲದ ಕಾಂಗ್ರೆಸ್ ನಾಯಕರಲ್ಲಿ ಎಷ್ಟೋ ವಾದ ವಿವಾದ ಇತ್ತು. ನೇತಾಜಿಯವರಿಗೆ ಮುಂದೆ ಬಿಡಬಾರ್ದು ಅಂತ ಕೆಲವೊಬ್ರು, ನೇತಾಜಿಯವರನ್ನು ಮುಂದೆ ಬಿಡಬಾರ್ದು, ಯಾಕಂದ್ರೆ ಇವರು ಉಗ್ರವಾದಿಯಾಗಿ ಹೋರಾಟದ ಸ್ವರೂಪವನ್ನು ತಾಳಿ ಗಾಂಧೀಜಿಯವರೇನೋ ಸಾಮೋಪಾಯದಿಂದ, ಶಾಂತಿ ಮಂತ್ರದಿಂದ ಸ್ವಾತಂತ್ರ್ಯ ಪಡ್ಕೋಬೇಕಂತಾರೆ. ಆ ಪ್ಲಾನ್ ಏನಾದ್ರೂ ಹಾಳು ಮಾಡಿಗಿಡ್ಯಾರು ಅಂತ ಅವ್ರಿಗೆ ಅದ್ರೂ ಭಯ. ಅವ್ರದ್ದು ಕೂಡ ಹಸಿವು ಒಂದೇ, ಸ್ವಾತಂತ್ರ್ಯ ಪಡ್ಕೋಬೇಕು. ಇವ್ರ ಹಸಿವು ಕೂಡ ಒಂದೇ, ಸ್ವಾತಂತ್ರ್ಯ ಪಡ್ಕೋಬೇಕು. ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಗೊತ್ತೈತೆ ನಿಮಗೆಲ್ಲ, ಎಲ್ಲರಿಗೂ ಗೊತ್ತದ. ಯಾರೇ ನಮ್ಮ ದೇಶದ ಮೊದಲ ಪ್ರಧಾನಿ? ಯಾರೇ? ನೆಹರು ಅಲ್ಲ. ಅಧಿಕೃತವಾಗಿ ನೆಹರುಗಳು ಹೊಡೆದು ಮೊಟ್ಟ ಮೊದಲ ಪ್ರಧಾನಿ ಅಂತ ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ದಿಟ್ಟ ನೇತಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಅದಕ್ಕೆ ಪರದೇಶಗಳ ಸಾಕಷ್ಟು ದೇಶಗಳ ಅನುಮೋದನೆ ಕೂಡ ಸಿಕ್ಕಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿಗೆ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಅಂತ ತಿಳ್ಕೊಂಡು ಹೇಳಿಸಿಕೊಂಡು 16 ದೇಶಗಳ ಅನುಮೋದನೆಯನ್ನು ಪಡೆದುಕೊಂಡಿರ್ತಕ್ಕಂಥ ನಾಯಕ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು. ಇವತ್ತು